ನಮಸ್ತೆ ಎಲ್ರಿಗೂ. ಗುಡ್ ಮಾರ್ನಿಂಗ್. ಇವತ್ತು ನಾವು ಫಾರ್ಮ್ಗೆ ಹೋಗ್ತಾ ಇದ್ದೀವಿ. ಫಾರ್ಮ್ಗೆ ಹೋಗ್ಬಿಟ್ಟು ಅಲ್ಲಿಂದ ಲಾಲ್ಬಾಗ್ ಶೋಗೆ ಹೋಗ್ತಾ ಇದ್ದೀವಿ. ನಮ್ಮದು ಭಾಗ್ಯಲಕ್ಷ್ಮಿ ಫಾರ್ಮ್ ಕಡೆಯಿಂದ ಸ್ಟಾಲ್ ಹಾಕಿದ್ದೀವಿ. ಅದರಿಂದ ಇವತ್ತು ನಾವು ನೋಡೋಕೆ ಹೋಗ್ತಾ ಇದ್ದೀವಿ. ಪ್ರತಿದಿನ ಒಂದು 10 ಜನ ಹೋಗ್ತಾರೆ ನೋಡೋಕ್ಕೆ ಸ್ಟಾಫ್ಗಳೆಲ್ಲ. ಇವತ್ತು ನಮ್ಮ ಟೀಮಲ್ಲಿ ಒಂದು 10 ಜನ ಹೋಗ್ತಾ ಇದ್ದೀವಿ. ಅದ್ರ ಜೊತೆಲಿ ನಮ್ಮ ಹಸ್ಬೆಂಡು ಬರ್ತಾರೆ ಜೊತೆಲಿ. ನಮ್ಮದೇ ಫಾರ್ಮ್ದು ಬಸ್ ಇದೆ, ಬಸ್ಸಲ್ಲಿ ಹೋಗ್ತೀವಿ. ಬನ್ನಿ, ಆ ಸ್ಟಾಲಲ್ಲಿ ಯಾವ ಥರ ಡೆಕೋರೇಷನ್ ಮಾಡಿದ್ದಾರೆ ಎಲ್ಲ ತೋರಿಸ್ತೀವಿ. ಬನ್ನಿ, ನೀವು ಒಂದು ಸತಿ ನಮ್ಮ ಭಾಗ್ಯಲಕ್ಷ್ಮಿಗೆ ಫಾರ್ಮ್ಗೂ ವಿಸಿಟ್ ಮಾಡಿ, ಮತ್ತು ಲಾಲ್ಬಾಗ್ ಶೋನಲ್ಲಿ ಹಾಕಿರೋಂಥ ಸ್ಟಾಲಲ್ಲೂ ಒಂದು ವಿಸಿಟ್ ಮಾಡಿ. ತುಂಬ ಚೆನ್ನಾಗಿ ಡೆಕೋರೇಷನ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಬನ್ನಿ ಹೋಗೋಣ, ನಿಮ್ಮನ್ನ ಕರ್ಕೊಂಡೋಗ್ತೀನಿ. ಬಸ್ ರೆಡಿಯಾಗಿದೆ, ಬನ್ನಿ ಆಫೀಸ್ ಹತ್ರ ಹೋಗೋಣ. ಆಫೀಸ್ ಹತ್ರ ಎಲ್ಲ ರೆಡಿಯಾಗಿದ್ದಾರೆ. ನಾನು ಇಲ್ಲಿ ಎಲ್ಲ ಕೆಲಸ ಎಲ್ಲ ಹೇಳಿದ್ದೀನಿ. ಅವ್ರ ಕೆಲಸ ಅವ್ರು ಮಾಡ್ಕೊತಾರೆ. ಸಾಯಂಕಾಲ ಆಗುತ್ತೆ ನಾವು ಬರೋದು. ಬನ್ನಿ ಇವಾಗ ಲಾಲ್ಬಾಗ್ ಶೋಗೆ ಹೋಗೋಣ. ಫೈನಲಿ ಲಾಲ್ಬಾಗ್ ಬಂದು ಎಂಟ್ರೆನ್ಸ್ ಗೇಟ್ ಇದು. ಇಲ್ಲಿ ಟಿಕೆಟ್ ತೊಗೊಬೇಕು. ನಮ್ದೇನು ಟಿಕೆಟ್ ಏನು ಬೇಕಾಗಿಲ್ಲ. ನನ್ನ ಮಗಳು ಬಂದ್ಲು ಅಲ್ಲಿಗೆ. ಏನು ಮಾತಾಡಲಿ? ಲಾಲ್ಬಾಗ್ ಬಂದಿದ್ದೀವಿ, ಏನೇನು ಕೊಡಿಸ್ತೀಯಾ? ಏನು ಕೊಡ್ಸಲ್ಲ. ಏನು ಕೊಡ್ಸಲ್ವಾ? ಲಾಲ್ಬಾಗಲ್ಲಿ ಗಿಡ ಕೊಡ್ತೀಯಾ? ತಿನ್ನಕ್ಕೆ ಏನೇನು ಕೊಡಿಸಿದ್ಯಾ? ತಿನ್ನಕ್ಕೆ ಒಂದ್ಸತಿ ಎಲ್ಲ ಚೆನ್ನಾಗಿ ತಿಂದ್ಕೊಂಡಿದ್ವಿ. ನಮ್ಮ ಸ್ಟಾಲ್ ಇರೋದ್ರಿಂದ ನಾವೇನು ಎಂಟ್ರೆನ್ಸ್ ಫೀಸ್ ಇಲ್ಲ. ಇದು ನಮ್ಮದು, ನಾವು ಸ್ಟಾಲ್ ಹಾಕಿದ್ದು ಶ್ರೀ ಭಾಗ್ಯಲಕ್ಷ್ಮಿ ಫಾರ್ಮ್ ಅಂತ ಬೋರ್ಡ್ ಇದೆ ನೋಡಿ. ರಶ್ ಇದ್ದಾರೆ ಜನಗಳು. ನಾವು ಸ್ವಲ್ಪ ಹೊತ್ತು ಇಲ್ಲಿದ್ದು ನೋಡಿ. ನಮ್ಮದು ಏನೇನು ವೆರೈಟಿ ಹಾಕಿದ್ದೀವಿ ಇಲ್ಲಿ. ಆಂಥೋರಿಯಂ ಎಷ್ಟು ವೆರೈಟಿ ಇದೆ. ಆಂಥೋರಿಯಂ ಕಲರ್ಸ್ ಇದೆ. ತುಂಬ ಒಳ್ಳೊಳ್ಳೆ ಕಲರ್ಸ್ ಗಿಡಗಳೆಲ್ಲ ಹಾಕಿದ್ದೀವಿ ನೋಡಿ. ಆಂಥೋರಿಯಂ ಎಷ್ಟು ಬುಷಿಯಾಗಿ ಎಷ್ಟು ಕಲರ್ಸ್ ಇದೆ. ಕೆಲಂಚಿಯ ನೋಡಿ ಕಲರ್ಸು. ಆಂಥೋರಿಯಂ ಅಂತೂ ತುಂಬ ಇಷ್ಟ ಆಯಿತು ನನಗೆ. ನಾನು ಇವೆಲ್ಲ ಅವ್ರವ್ರು ಒಬ್ಬೊಬ್ರಿಗೆ ಒಂದೊಂದು ಫ್ಲ್ಯಾಟ್ ಕೊಟ್ಟೋದ್ರಿಂದ ನಾನು ಇವೆಲ್ಲ ನೋಡೋಕ್ಕೆ ಹೋಗೇ ಇಲ್ಲ. ಇಲ್ಲೇ ನೋಡಿದ್ದು ನಾನು. ತುಂಬ ಚೆನ್ನಾಗೈತೆ ನೋಡಿ, ಗಿಡಗಳು ಎಷ್ಟು ಎಂತೆಂಥ ಚೆನ್ನಾಗೈತೆ. ತುಂಬ ಇಷ್ಟ ಆಯಿತು ನನಗೆ. ಇದೆಲ್ಲ ರೋಸ್ ಪ್ಲ್ಯಾಂಟ್ಸು, ಪಿಲೋಡೆಂಡ್ರನ್ಸು, ಫಾರ್ಮ್ಸ್ ಪ್ಲ್ಯಾಂಟ್ಸು ಎಲ್ಲ ಇದೆ. ಪ್ರತಿ ವೆರೈಟಿನೂ ಇದೆ. ನಮ್ಮದು ಇದರಲ್ಲಿ ಈ ಲಾಲ್ಬಾಗ್ ಶೋಗೆ ಬಂದಿರೋದೆಲ್ಲ ಸಾವಂತಿ ನಮ್ಮದೇನೇ, ಶ್ರೀ ಭಾಗ್ಯಲಕ್ಷ್ಮಿ ಫಾರ್ಮಿಂದನೇ ರೆಡಿ ಮಾಡೋದು. ತುಂಬ ವೆರೈಟೀಸ್ ಇದೆ ನಮ್ಮ ಸಾವಂತಿ ಫಾರ್ಮಲ್ಲಿ. ಸಾವಂತಿ ಗಿಡಗಳು ತುಂಬ ಕಲರ್ಸು ಚೆನ್ನಾಗಿದೆ. ಬನ್ನಿ ಒಂದು ಸತಿ ಒಂದು ವಿಸಿಟ್ ಮಾಡಿ. ಇಲ್ಲಿ ಈಗ ಗ್ಲಾಸ್ ಹೌಸ್ಗೆ ಹೋಗೋಣ ನಡೀರಿ. ಈಗ ಗ್ಲಾಸ್ ಹೌಸಿಗೆ ಬಂದಿದ್ದೀವಿ ನೋಡಿ. ಎಂಟ್ರೆನ್ಸಲ್ಲಿ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ. ಇಲ್ಲಿ ನಮ್ಮದು ಸ್ಟಾಲ್ ಹಾಕಿ, ನಮ್ಮದು ಗೊಮ್ಮಟೇಶ್ವರಂದು ಇದನ್ನು ಮಾಡಿದರೆ ಕಂಟೆಂಟ್ ಕೊಟ್ಟಿದ್ರು, ಮಾಡಿದ್ದೀವಿ ನೋಡಿ. ಎಷ್ಟು ಚೆನ್ನಾಗಿದೆ ಡೆಕೋರೇಷನ್ ಎಲ್ಲ. ತುಂಬ ಚೆನ್ನಾಗಿದೆ. ಹೂವುಗಳಂತೂ ಕಣ್ಣು ತುಂಬೋಯ್ತು ನನಗೆ ಇದನ್ನೆಲ್ಲ ಡೆಕೋರೇಷನ್ ನೋಡಿಬಿಟ್ಟು. ನೀವು ಒಂದು ಸತಿ ನೋಡಿ, ನಿಮಗೆ ಇಷ್ಟ ಆಗುತ್ತೆ. ನೀವು ಅಲ್ಲಿಂದ ವಿಡಿಯೋ ಮಾಡಿ. ಇದನ್ನಂತೂ ನಾನು ಹೇಳಲೇಬೇಕು. ನಾವು ಚಿಕ್ಕ ಹುಡುಗರದಾಗಿದ್ದಾಗ ಜ್ಞಾಪಕ ಬಂದ್ಬಿಡ್ತು. ನಾವು ಇದೇ ಥರ ರಾಗಿ ಎಲ್ಲ ಗುಡ್ಡೆ ಮಾಡಿ ಕಣದಲ್ಲಿ ರಾಗಿ ಪೂಜೆ ಮಾಡ್ತಿದ್ವಿ. ನನಗೆ ತುಂಬ ಇಷ್ಟ ಆಯ್ತು ಕಂಟೆಂಟು ನೋಡಿ. ಎಷ್ಟು ಚೆನ್ನಾಗಿ ಮಾಡ್ತಾಯಿದ್ದಾರೆ ನೋಡಿ. ಇದು ನಮ್ಮ ಫಾರ್ಮಿಂದ ಹಾಕಿರೋದು. ಗೊಮ್ಮಟೇಶ್ವರಂದು ಕಂಟೆಂಟ್ ಕೊಟ್ಟಿದ್ರು, ಮಾಡಿದ್ದೀವಿ. ಎಷ್ಟು ಚೆನ್ನಾಗಿದೆ. ಎಲ್ಲ ಸಾವಂತಿ ಕ್ರಿಸಾಂತಿಮ ಪೂರ್ತಿ ಕಲರ್ಸು ನಮ್ಮದೇನೇ, ನಮ್ಮ ಫಾರ್ಮಿಂದ ಬಂದಿರೋದೇನೇ ನೋಡಿರಿ. ಎಷ್ಟು ಕಲರ್ಸು ನಮ್ಮದೇ. ತುಂಬ ಚೆನ್ನಾಗಿದೆ, ಒಳ್ಳೊಳ್ಳೆ ಕಲರ್ಸ್ ಇದೆ. ನಿಮ್ಗೆ ಇಷ್ಟ ಆಗುತ್ತೆ. ಒಂದು ಸತಿ ಬನ್ನಿ, ಲಾಲ್ಬಾಗ್ ಶೋಗೂ ಒಂದು ಸತಿ ಬನ್ನಿ.
ಹಾಕಲಿಲ್ಲ ಅಂತಂದರೆ ನಮಗೆ ದುಡ್ಡು ಕೊಡ್ತಾರೆ. ಹಾಂ, ಎಷ್ಟು ದಿನದಿಂದ ಇದೆಯಮ್ಮ ನೀನು? ಅಲ್ಲ, ಯಾವ ಡೇಟ ಸ್ಟಾರ್ಟ್ ಆಯಿತು ಅದು? 4th ಇಲ್ಲೇ ಇದೆಯಾ? ಎಷ್ಟು ಗಂಟೆ ಬರ್ತೀಯಾ, ಎಷ್ಟು ಗಂಟೆ ಹೋಗ್ತೀಯಾ? ಮಾರ್ನಿಂಗ್ ಇಲ್ಲಿ 6 o'clock ಸ್ಟಾಲ್ ಓಪನ್ ಮಾಡ್ತೀವಿ. ಹಾಂ, ನೈಟ್ 7-7:30ವರೆಗೂ ಇಲ್ಲಿರ್ತೀವಿ. ಹಾಂ. ಎಕ್ಸ್ಪೀರಿಯನ್ಸ್ ಆಯಿತು? ಹಾಂ, ನಿನಗೇನು ಎಕ್ಸ್ಪೀರಿಯನ್ಸ್ ಆಯ್ತು ಇದ್ರದ್ದು ಲಾಲ್ಬಾಗ್ದು? ಈ ವರ್ಷ ನೀನು ಬಂದಿದ್ಯಲ್ಲ. ಸಕ್ಕತ್ತಾಗಿತ್ತು ಎಕ್ಸ್ಪೀರಿಯನ್ಸ್ ಮಾತ್ರ. ಅದು ಹೇಳ್ಕೊಳಕ್ಕೆ ಆಗಲ್ಲ, ಎಷ್ಟೊಂದು ಕಲ್ತಿದ್ದೀವಿ. ಹೌದಾ? ನಾನು ಇಲ್ಲಿ ಬಂದಮೇಲೆ ಗೊತ್ತಾಗಿದ್ದೇನೆಂದರೆ ಇಲ್ಲಿ ಎಷ್ಟೊಂದಿದೆ ಕಲಿಯೋಂಥದ್ದು. ಕಲ್ತಿರೋದೇನೂ ಇಲ್ಲ. ಹೌದು. ಖುಷಿ ಆಯ್ತಾ? ನಮಗೂ ಖುಷಿ ಆಯ್ತು. ಲಾಲ್ಬಾಗ್ ಫ್ಲವರ್ ಶೋಗೆ ಭಾಗ್ಯಲಕ್ಷ್ಮಿ ಫಾರ್ಮ್ ವತಿಯಿಂದ ಕಡೆಯಿಂದ ಎಲ್ಲರಿಗೂ ಸುಸ್ವಾಗತ. ಇದು ನಾವು ಪ್ರತಿ ವರ್ಷ ಇದನ್ನ ಲಾಲ್ಬಾಗಲ್ಲಿ ಮಾಡ್ತೀವಿ. ಏನು ಕಾನ್ಸೆಪ್ಟ್ ಕೊಡ್ತಾರೋ ಆ ಕಾನ್ಸೆಪ್ಟ್ಗೆ ಫ್ಲವರ್ ಮತ್ತು ಬೊಟಿಕಲ್ ಗಾರ್ಡನ್ ನಾವೇ ಮಾಡೋಂಥವ್ರು. ನಮ್ಮ ಐಡೆಂಟಿಟಿಗೆ, ನಮ್ಮ ಇದಕ್ಕೆ ನಾವೇ ಮಾಡ್ತಾ ಇರೋದು. ಅದಲ್ಲದೆ ನಮ್ದು ಒಂದು ಸಾಲು ಹಾಕಿದ್ದೀವಿ ಹಿಂದೆಗಡೆ. ಇಲ್ಲೇನಿದೆ ಗಿಡಗಳು, ಎಲ್ಲ ಗಿಡಗಳನ್ನು ನಮ್ಮ ಫಾರ್ಮಲ್ಲಿರೋ ಗಿಡಗಳು ಅಲ್ಲಿ ಸಾಲಲ್ಲಿ ಸಿಗುತ್ತೆ. ಬನ್ನಿ, ಭಾಗ್ಯಲಕ್ಷ್ಮಿ ಫಾರ್ಮ್ ಅಂತೇಳಿ ಅಲ್ಲಿ ಪರ್ಚೇಸ್ ಮಾಡಿ. ಈ ವರ್ಷ ಏನು ಕಾನ್ಸೆಪ್ಟ್ ಇದು? ಗೊಪ್ಟೇಶ್ವರನ? ಇದನ್ನ ಕಾನ್ಸೆಪ್ಟ್ ನಮಗೆ ಕೊಟ್ಟಿದ್ರು, ಇದು ನಾವು ಮಾಡಿದ್ದೀವಿ. ನಮ್ಮ ಭಾಗ್ಯಲಕ್ಷ್ಮಿಯಿಂದ ಪ್ರತಿ ವರ್ಷ ಮಾಡ್ತೀವಿ. January 26ಗೂ ಮಾಡ್ತೀವಿ, August 15ಕ್ಕೂ ಮಾಡ್ತೀವಿ. ಕ್ರೈಸಂತಮಮ್ಮ ನಮ್ಮದು ಕ್ರೈಸಂತಮಮ್ಮ ಭಾಗ್ಯಲಕ್ಷ್ಮಿ ಫಾರ್ಮ್. ಇಲ್ಲಿ ಲಾಲ್ಬಾಗಲ್ಲಿ ಏನೇನು ಕ್ರೈಸಂತಮಮ್ಮ ನೋಡ್ತೀರಾ ಅದೆಲ್ಲ ಭಾಗ್ಯಲಕ್ಷ್ಮಿ ಫಾರ್ಮಿಂದ ಸಪ್ಲೈ ಮಾಡಿದ್ದೀವಿ. ಓಕೆ. ನನಗೆ ಮಾವಿನಕಾಯಿ ಅಂತ ಇಷ್ಟ ಅಂದ್ಬಿಟ್ಟು ನಮ್ಮ ಮನೆಯವರು ಒಂದು ಬೌಲ್ ಮಾವಿನಕಾಯಿ ಕೊಡಿಸಿದ್ರು. ತುಂಬ ಚೆನ್ನಾಗಿತ್ತು. ಅಲ್ಲೆಲ್ಲ ನಮ್ಮ ಮನೆಯವರ ಏನೇನೋ ಬಲ್ಬ್ಸ್ ಎಲ್ಲ ಬೇಕು ಅಂತ ಅಂದ್ಬಿಟ್ಟು ಅವ್ರ ಹತ್ರ ಏನೋ ಮಾತಾಡ್ತಾ ಇದ್ದಾರೆ. ಲೋಟಸ್ ಬಲ್ಬ್ಸು. ಇಲ್ಲಿ ಲೋಟಸ್ ಬಲ್ಬ್ಸು ಮತ್ತು ಕೇದಿಗೆ ತುಂಬ ವೆರೈಟೀಸ್ ಬಲ್ಬ್ಸ್ ಸಿಗುತ್ತೆ ಇಲ್ಲಿ. ಅದಕ್ಕೆ ನಮ್ಮ ಮನೆಯವರವ್ರದ್ದು ಕಾಂಟ್ಯಾಕ್ಟ್ ನಂಬರ್ ತೊಗೊತಾ ಇದ್ದಾರೆ. ತುಂಬ ಚೆನ್ನಾಗಿದೆ ನೋಡಿ, ನೋಡ್ತಾ ಇದ್ದೀವಿ. ಹಾಗೆ ಹತ್ತು